ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದರ ಮೇಲೆ ಲೈಂಗಿಕ ಶೋಷಣೆ ಆರೋಪ ಹೊರಿಸಲಾಗಿದೆ. ಆದರೆ ನ್ಯಾಯಾಲಯ ಈ ವಿಷಯದಲ್ಲಿ ಆದೇಶ ಕಾಯ್ದಿರಿಸಿದೆ. ಎಫ್ಐಆರ್ ದಾಖಲಿಸಬೇಕಾ ಬೇಡವಾ ಅನ್ನೋದು ಇನ್ನೂ ನಿರ್ಧರಿಸಿಲ್ಲ. ಜಗದ್ಗುರು ರಾಮಚಂದ್ರಾಚಾರ್ಯರ ಶಿಷ್ಯ ಅಶುತೋಷ್ ಬ್ರಹ್ಮಚಾರಿ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದರ ವಿರುದ್ಧ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿರೋದ್ರಿಂದ ಪ್ರಯಾಗ್ರಾಜ್ನಲ್ಲಿ ಭಾರೀ ಕಾನೂನು ಮತ್ತು ಧಾರ್ಮಿಕ ವಿವಾದ ಎದ್ದಿದೆ. ಗುರುಕುಲದ ಹೆಸರಿನಲ್ಲಿ ಮಕ್ಕಳನ್ನ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಲಾಗ್ತಿದೆ ಅಂತ ಅಶುತೋಷ್ ಮಹಾರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ತಾನು ಮತ್ತು ತನ್ನ ಮಕ್ಕಳು ಅಪಾಯದಲ್ಲಿರೋದ್ರಿಂದ ಪ್ರಯಾಗ್ರಾಜ್ನಲ್ಲಿ ಇರೋಕೆ ಸಾಧ್ಯವಿಲ್ಲ ಅಂತ ಅಶುತೋಷ್ ಬ್ರಹ್ಮಚಾರಿ ಹೇಳ್ಕೊಂಡಿದ್ದಾರೆ. ಫೆಬ್ರವರಿ 8ರಂದು ಅಶುತೋಷ್ ಮಹಾರಾಜ್ ಪ್ರಯಾಗ್ರಾಜ್ನ ವಿಶೇಷ ಪೋಕ್ಸೋ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದು, ಶಂಕರಾಚಾರ್ಯರು ಗುರುಕುಲದ ಹೆಸರಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದಾಗಿ ಆರೋಪಿಸಿದ್ದಾರೆ. ಅವರು ಮಕ್ಕಳಿಂದ ವೈಯಕ್ತಿಕ ಸೇವೆ, ಜನರನ್ನ ಸೇರಿಸೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮತ್ತು ಪಲ್ಲಕ್ಕಿಗಳನ್ನ ಹೊತ್ತೊಯ್ಯುವಂತಹ ಕೆಲಸಗಳನ್ನ ಮಾಡಿಸ್ತಾರೆ ಅಂತ ದೂರಿದ್ದಾರೆ. अभिमुक्तेश्वरानंद जो हैं और उनके जो अति प्रिय शिष्य है मुकुंदानंद, इन लोगों ने एक नाबालिग बच्चों के साथ कुकर्म किया है, यौन शोषण किया है और लैंगिक अपराध की श्रेणी में ये लोग आ गए हैं. हमने माननीय न्यायालय में इसकी याचिका की है. पहले थाने गए, थाने में सुनवाई नहीं हुई है. पुलिस की काफ़ी हम अधिकारियों से मिले, नहीं हुई है. तो माननीय न्यायालय में हम लोगों ने अपनी गुहार लगाई है और न्यायालय ने 28 जनवरी को हमारी याचिका प्रार्थना पत्र को स्वीकार करते हुए उसमें 7 तारीख पुलिस की रिपोर्ट मंगाई थी. पुलिस की रिपोर्ट सही नहीं आई. फिर उसके बाद कमिश्नर से जांच के आदेश दिए थे और आज उसमें पुलिस रिपोर्ट पहुंचने की पूरी संभावना है और उसके बाद अंतिम आज बहस होगी. ये लोगों ने आश्रम में बच्चों को पढ़ाने के नाम पर जो बच्चे नाबालिग होते हैं, बाढ़ पीड़ित होते हैं, इनके माता पिता नहीं होते, उनको ले आते हैं उन स्टेटों से, अरुणाचल प्रदेश, असम, उड़ीसा, और आश्रम में लाकर इनके साथ गलत काम किया जाता है. और दोनों बच्चे जो है हमारे अंडर में हैं, संरक्षण में हैं. 20 से अधिक बच्चे ऐसे हैं जिनके साथ अभिमुक्तेश्वरानंद और उनके शिष्य ने कुकर्म किया है, गलत कार्य किया है. और हमारे पास सारी नंगी वीडियो, जो कमरों में गंदा काम करते थे. मुकुंदानंद पहले कहता था कि इस तरह का काम करो, गुरु सेवा है. पहले खुद वो अभिमुक्त तरह से गलत काम कराता था ताकि बच्चों को सीख सके. बच्चे उसी प्रकार वो कार्य करते थे. वो सारे बच्चों ने हमें सब एविडेंस दिए हैं, हमें दिया और हम न्यायालय में इसमें अपनी बात रखी है. ತಮ್ಮ ಆರೋಪಗಳನ್ನು ದೃಢೀಕರಿಸಲು ಅಶುತೋಷ್ ಬ್ರಹ್ಮಚಾರಿ ಇಬ್ಬರು ಮಕ್ಕಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಶಂಕರಾಚಾರ್ಯರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಅವರ ಆದಾಯಕ್ಕೆ ಅನುಗುಣವಾಗಿ ಆಸ್ತಿ ಇಲ್ಲ, ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಕೋರಿದ್ದಾರೆ. ಅವಿಮುಕ್ತೇಶ್ವರಾನಂದ ಅವರ ವಕೀಲರು ಫೆಬ್ರವರಿ 10ರಂದು ನ್ಯಾಯಾಲಯದ ನೋಟಿಸ್ಗೆ ಪ್ರತಿಕ್ರಿಯೆ ಸಲ್ಲಿಸಿದ್ದಾರೆ. ಗೋರಕ್ಷಣೆಗಾಗಿ ಬಲವಾದ ಧ್ವನಿ ಎತ್ತುತ್ತಾ ಇದ್ದೇವೆ. ಪ್ರಸ್ತುತ ಸರ್ಕಾರಗಳು ಗೋರಕ್ಷಣೆಗೆ ಸಿದ್ಧವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಧ್ವನಿಯನ್ನ ಅಡಗಿಸಲು ಅವರಿಗೆ ಯಾವುದೇ ಮಾರ್ಗವಿಲ್ಲ. ಅದಕ್ಕಾಗಿಯೇ ಅವರು ತಮ್ಮದೇ ಆದ ಜನರ ಮೂಲಕ ಇಂತಹ ಹೇಯ ಕೃತ್ಯಗಳನ್ನು ಪ್ರಚೋದಿಸುತ್ತಿದ್ದಾರೆ. ಯಾರಾದರೂ ಧರ್ಮದ ಮಾರ್ಗದಲ್ಲಿ ನಡೆದಾಗ ಅವರ ವಿರುದ್ಧ ವಿವಿಧ ಆರೋಪಗಳನ್ನು ಹೊರಿಸುತ್ತಾರೆ ಅಂತ ಅವಿಮುಕ್ತೇಶ್ವರಾನಂದರು ಹೇಳಿದ್ದಾರೆ. ಫೆಬ್ರವರಿ 13ರಂದು ಪೋಕ್ಸೋ ನ್ಯಾಯಾಲಯದಲ್ಲಿ ಈ ವಿಷಯದ ಕುರಿತು ವಿಚಾರಣೆ ನಡೆಯಿತು. ಅಶುತೋಷ್ ಮಹಾರಾಜ್ ಸ್ವತಃ ಪ್ರಕರಣದಲ್ಲಿ ವಕೀಲರಾಗಿದ್ದಾರೆ. ಇಬ್ಬರು ಶಿಷ್ಯರು ನನ್ನ ಬಳಿಗೆ ಬಂದು ತಾವು ಅನುಭವಿಸಿದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿದ್ರು. ಶಂಕರಾಚಾರ್ಯರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಮತ್ತು ತನಿಖೆ ನಡೆಸಬೇಕು. ನ್ಯಾಯಾಂಗದಿಂದ ನ್ಯಾಯವನ್ನ ನಿರೀಕ್ಷಿಸುತ್ತೇವೆ ಅಂತ ಅಶುತೋಷ್ ಮಹಾರಾಜ್ ನ್ಯಾಯಾಧೀಶ ವಿನೋದ್ ಕುಮಾರ್ ಚೌರಾಸಿ ಅವರ ಬಳಿ ಹೇಳಿದ್ದಾರೆ. ಶಂಕರಾಚಾರ್ಯರ ಪರ ವಕೀಲರು ಇವು ಕೇವಲ ಆರೋಪಗಳು ಅಂತ ಹೇಳಿದ್ದು ನ್ಯಾಯಾಲಯದಿಂದ ಸಮಯ ಕೇಳಿದ್ದಾರೆ. ಅಶುತೋಷ್ ಮಹಾರಾಜ್ ತಮಗೆ ಜೀವ ಬೆದರಿಕೆ ಇದೆ ಅಂತ ನ್ಯಾಯಾಧೀಶರ ಬಳಿ ಹೇಳಿದ್ದಾರೆ. ನ್ಯಾಯಾಧೀಶರು ನ್ಯಾಯಾಲಯದ ಕೊಠಡಿಯನ್ನ ತೆರವುಗೊಳಿಸಿ ಮಕ್ಕಳ ಹೇಳಿಕೆಗಳನ್ನ ಆಲಿಸಿದ್ರು. ಈ ಹೇಳಿಕೆಗಳನ್ನ ಮುಚ್ಚಿದ ಕೋಣೆಯಲ್ಲಿ ದಾಖಲಿಸಲಾಗಿದೆ ಅಂತ ಹೇಳಲಾಗ್ತಿದೆ. ನನಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಸಮಾಜದ ಮುಂದೆ ಮಾತನಾಡಬೇಕಾಗಿ ಬಂದಿರೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಸನಾತನ ಧರ್ಮವನ್ನ ರಕ್ಷಣೆ ಮಾಡೋದು ನನ್ನ ಕೆಲಸ ಮತ್ತು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲೂ ನಾನು ಹೋರಾಡ್ತೀನಿ ಅಂತ ಅಶುತೋಷ್ ಮಹಾರಾಜ್ ಹೇಳಿದ್ದಾರೆ. ನ್ಯಾಯಾಲಯ ಈ ಪ್ರಕರಣದಲ್ಲಿ ತನ್ನ ಆದೇಶವನ್ನ ಕಾಯ್ದಿರಿಸಿದೆ. ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಬೇಕೋ ಬೇಡವೋ ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.